ಹಲೋ ಫ್ರೆಂಡ್ಸ್ ವೀಕ್ಷಕರೇ, ಇವತ್ತಿನ ವಿಶೇಷವಾಗಿರುವಂತಹ ವಿಡಿಯೋ ನೋಡಲು ಎಲ್ರಿಗೂ ಆತ್ಮೀಯ ಆಧಾರದ ಸ್ವಾಗತ. ಇವತ್ತಿನ ವಿಡಿಯೋ ಬಹಳ ವಿಶೇಷವಾಗಿರುತ್ತೆ. ಕಾರಣ ಏನಂತ ಮೇಲೆ ಟೈಟಲಲ್ಲೂ ಕೂಡ ನೋಡಿದ್ದೀರಾ. ಹಾಗೂ ಈ ಒಂದು ವಿಡಿಯೋ ನೋಡ್ತಾ ಖುಷಿಯಲ್ಲಿ ಮರೆತೋಗ್ಬಿಡ್ತೀರಾ. ಸಾರ್ವಜನಿಕರಿಗೆ ಉಪಯೋಗವಾಗುವ ಮಾಹಿತಿಗಳನ್ನು ಮಾತ್ರ ನಮ್ಮ SB ಹುರ್ತಿ ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಸೊ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 550 ವಿಡಿಯೋಗಳನ್ನು ಕೂಡ ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ತುಂಬ ಜನರು ಈ ಒಂದು ವಿಡಿಯೋಗಳನ್ನು ನೋಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ಈ ಒಂದು ವಿಡಿಯೋನ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ಸ್ ಮಾಡಿ ತಿಳಿಸಬೇಕು. ಬನ್ನಿ ಹಾಗಾದರೆ ಟಾಪಿಕ್ ಕಡೆ ಹೋಗೋಣ. ಸ್ನೇಹಿತರೆ, ಮೇಲೆ ನಾನು ಮಾಹಿತಿ ತಿಳಿಸಿರುವ ಹಾಗೆ ಈ ಒಂದು ಯೋಜನೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಟ್ಯಾಕ್ಸಿ, ಗೂಡ್ಸ್, ಪ್ಯಾಸೆಂಜರ್, ಆಟೋ ರಿಕ್ಷಾ ವಾಹನ ಖರೀದಿಗಾಗಿ ಧನ ಸಹಾಯ ಸೌಲಭ್ಯ ಯೋಜನೆ. ಸೊ ಟ್ಯಾಕ್ಸಿ, ಗೂಡ್ಸ್, ಪ್ಯಾಸೆಂಜರ್, ಆಟೋ ರಿಕ್ಷಾ ವಾಹನ ಖರೀದಿಗಾಗಿ ಸಹಾಯಧನ ಸೌಲಭ್ಯ ಯೋಜನೆ ಅಡಿಯಲ್ಲಿ ಕೆಲವೊಂದು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಅರ್ಹತೆಗಳು ನಿಮಗೆ ಇದ್ದರೆ 100% ನಿಮಗೆ ಈ ಒಂದು ಯೋಜನೆ ಅಡಿಯಲ್ಲಿ ಲಾಭ ಸಿಗುತ್ತೆ. ಸೊ ಮೊದಲನೇದಾಗಿ ನೋಡಿ, ಮಾರ್ಗಸೂಚಿಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ ಅರ್ಹತೆಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಿದೆ ಇದರಲ್ಲಿ ದಾಖಲೆಗಳು, ಯಾವ ದಾಖಲೆಗಳು ಬೇಕು, ಆಯ್ಕೆ ಸಮಿತಿ ಯಾವ ರೀತಿ ಇರುತ್ತೆ, ಸಂಪೂರ್ಣ ವಿವರವನ್ನು ಇಲ್ಲಿ ನಿಮಗೆ ನೋಡಿಕೊ ಸಿಗತ್ತೆ. ಸೊ ಸ್ನೇಹಿತರೆ, ಇದರ ಬಗ್ಗೆ ನೋಡಿ, ಅರ್ಹತೆ ಏನು ಬೇಕಂತ ಮೊದಲು ನಾನು ತಿಳಿಸ್ಕೊಡುವ ಮುಂಚೆ ಈ ಒಂದು ಯೋಜನೆ ಬಗ್ಗೆ ತಿಳಿಸ್ಕೊಡ್ತೇನೆ. ಬ್ಯಾಂಕುಗಳಿಂದ ಸಾಲ ಮಂಜೂರಾತಿ ನೀಡಿದ ಅಥವಾ ಪಡೆದ ಫಲಾನುಭವಿಗೆ ಆಟೋ ರಿಕ್ಷಾ, ಗೂಡ್ಸ್ ವಾಹನ, ಟ್ಯಾಕ್ಸಿ ಖರೀದಿಸಲು ವಾಹನದ ಮೌಲ್ಯದ 33% ಸಹಾಯಧನ ಗರಿಷ್ಠ 2,50,000 ನೀಡಲಾಗುವುದು. ಸೊ ಮಹಿಳೆಯರಿಗೆ ಆದ್ಯತೆ ನೀಡಲಾಗುವುದು. ಮಹಿಳೆಯರಿಗೂ ಕೂಡ ಆದ್ಯತೆಯನ್ನು ನೀಡುತ್ತಾರೆ. ಹಾಗೂ ಇಲ್ಲಿ ಈ ಯೋಜನೆಯಡಿ ವಾಹನ ಖರೀದಿಸುವ ಫಲಾನುಭವಿಗಳು ಸಾಲದ ಅವಧಿಯ ಇಲ್ಲಿ ಇತರರಿಗೆ ಪರಭಾರೆ ಮಾಡಬಾರದು. ಅಂದರೆ ಈ ವಾಹನ ನಿಮ್ಮ ಸಾಲ ಸಂಪೂರ್ಣ ಮುಟ್ಟುವವರೆಗೆ ಬೇರೆಯವರಿಗೆ ಕೂಡ ಈ ವಾಹನ ಮಾರಾಟ ಮಾಡೋಕ್ಕೆ ಬರೋದಿಲ್ಲ. ಸೊ ಇದು ಒಂದು ನಿಗಮದ ಸಹಾಯಧನ ಪಡೆಯಲು ವಾಹನದ ಮೇಲೆ KMDC ವತಿಯಿಂದ ಸಹಾಯಧನ ಎಂದು ನಮೂದಿಸತಕ್ಕದ್ದು. ಸೊ ಅಂದರೆ ನಾನು ಈ ಒಂದು ಯೋಜನೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ, ಯಾವ ನಿಗಮಕ್ಕೆ ಸಂಬಂಧಪಟ್ಟಂತೆ ಹೇಳುತ್ತಿದ್ದೇನೆ ಅಂದರೆ, ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಂಥ ಈ ಒಂದು ವಿಶೇಷವಾಗಿರುವಂತಹ ಯೋಜನೆ ಇದೆ ಸ್ನೇಹಿತರೆ. ಈ ಒಂದು ಯೋಜನೆ ಬಗ್ಗೆ ನಾನು ಮಾಹಿತಿ ತಿಳಿಸಿಕೊಡ್ತಾ ಇದ್ದೇನೆ. ಇಲ್ಲಿದೆ ನೋಡಿ ಯೋಜನೆ, ಆಟೋ ರಿಕ್ಷಾ, ಟ್ಯಾಕ್ಸಿ, ಸರಕು ವಾಹನಗಳ ಖರೀದಿಗಾಗಿ ಸಹಾಯಧನ ಅಂತ. ಸೊ ಈ ಒಂದು ಯೋಜನೆ ಲಾಭ ಪಡೆಯಬೇಕಾದರೆ ನಿಮಗೆ ಇಲ್ಲಿ ಈ ಒಂದು ಅರ್ಹತೆಗಳು ಬೇಕಾಗುತ್ತೆ. ಅರ್ಹತೆಗಳು ನೋಡಿ, ಅರ್ಜಿದಾರರು ರಾಜ್ಯ ಮತೀಯ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದವರಾಗಿರಬೇಕು. ಅರ್ಜಿದಾರರು ಖಾಯಂ ಕರ್ನಾಟಕದ ನಿವಾಸಿಯಾಗಿರಬೇಕು. ಅರ್ಜಿದಾರರ ವಯಸ್ಸು 18ರಿಂದ 55 ಇರಬೇಕು. ಎಲ್ಲ ಮೂಲಗಳಿಂದ ವಾರ್ಷಿಕ ಆದಾಯ 4.5 ಲಕ್ಷಕ್ಕಿಂತಲೂ ಕಡಿಮೆ ಇರಬೇಕು. ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಲಯದ ಘಟಕದ ಸರ್ಕಾರದ ಉದ್ಯೋಗಿಯಾಗಿರಬಾರದು. ಹಾಗೂ ಅರ್ಜಿದಾರರು RTOನಿಂದ ನೀಡಲ್ಪಟ್ಟ ಸಂಬಂಧಪಟ್ಟ ವಾಹನ ಚಾಲನಾ ಪರವಾನಗಿ ಹೊಂದಿರಬೇಕು. ಹಾಗೂ ಅರ್ಜಿದಾರರ ಕುಟುಂಬದ ಸದಸ್ಯರು ವಾಹನಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಯಾವುದೇ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯ ಪಡೆದಿರಬಾರದು. ಅರ್ಜಿದಾರರು KMDCಯಲ್ಲಿ ಸುಸ್ಥಿತಿಯಾಗಿರಬಾರದು. ಸೊ ಇಷ್ಟು ಅರ್ಹತೆಗಳು ಬೇಕು. ಇಲ್ಲಿ ದಾಖಲೆಗಳು ಕೊಟ್ಟಿದ್ದಾರೆ ನೋಡಿ. ಆನ್ಲೈನ್ ಅರ್ಜಿ, ಫಲಾನುಭವಿ ಇತ್ತೀಚಿನ 2 ಪಾಸ್ಪೋರ್ಟ್ ಫೋಟೋ, ಜಾತಿಯ ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ, ವಾಹನ ಚಾಲನಾ ಪರವಾನಗಿ ಪ್ರಮಾಣ ಪತ್ರ, ಅರ್ಜಿದಾರ ಕುಟುಂಬ ಮತ್ತು ಸದಸ್ಯರ ವಾಹನಿಗೆ ರಾಜ್ಯ ಯಾವುದೇ ಯೋಜನೆಯಲ್ಲಿ ಸಾಲ ಸೌಲಭ್ಯ ಪಡೆದಿರಲು ಇಲ್ಲ ಅಂತ ಒಂದು ದೃಢೀಕರಣ. ಅಂದರೆ ನಿಮ್ಮ ಕುಟುಂಬದಲ್ಲಿರುವವರು ಯಾರು ಕೂಡ ರಾಜ್ಯ ಅಥವಾ ಸರ್ಕಾರದ ಒಂದು ಯಾವುದೇ ವಾಹನ ಸೌಲಭ್ಯ ಪಡೆದಿಲ್ಲ ಹಾಗೂ ಈ ಒಂದು ಯೋಜನೆ ಅಡಿಯಲ್ಲಿ ವಾಹನ ಪಡೆದುಕೊಂಡಿಲ್ಲ ಅಂತ ಒಂದು ದೃಢೀಕರಣ. ಹಾಗೂ ಯೋಜನೆಯಡಿ ಪಡೆದ ವಾಹನವನ್ನು ಯಾರಿಗೂ ಪರಭಾರೆ ಮಾಡದಿರುವ ಬಗ್ಗೆ ಒಂದು ದೃಢೀಕರಣ. ಅಂದರೆ ಈ ಒಂದು ವಾಹನ ನಾವು ಯಾರಿಗೂ ಮಾರಾಟ ಮಾಡೋದಿಲ್ಲ ಅಂತ ಅದು ಒಂದು ದೃಢೀಕರಣ. ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ಸ್ನೇಹಿತರೆ, ನೀವು ಇಲ್ಲಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಹಾಗೂ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಇವಾಗ ಪ್ರೆಸೆಂಟಲ್ಲಿ ಈ ಒಂದು ಯೋಜನೆ ಅಂದರೆ 2022ರಲ್ಲಿ ಈ ಒಂದು ಯೋಜನೆಗೆ ಅರ್ಜಿ ಕೂಡ ಆಹ್ವಾನ ಮಾಡಿದ್ರು. ನಾವು ವಿಡಿಯೋ ಕೂಡ ಮಾಡಿ ಹಾಕಿದ್ದೇವೆ. ಬಟ್ ಇವಾಗ ಏನಿದೆ 2023ರಲ್ಲಿ ಸೊ 2022ರಲ್ಲಿ ಆಹ್ವಾನ ಮಾಡಿದರು. ಇವಾಗ 2023ರಲ್ಲಿ ಇದಕ್ಕೆ ಅರ್ಜಿ ಆಹ್ವಾನ ಇನ್ನೂ ಆಗಿಲ್ಲ. 100% ಈ ಬರುವ ದಿನಗಳಲ್ಲಿ ಅರ್ಜಿ ಆಹ್ವಾನ ಆಗುತ್ತೆ ಸ್ನೇಹಿತರೆ. ಆ ಸಂದರ್ಭದಲ್ಲಿ ನಿಮಗೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಮಾಹಿತಿಗಳು ನಿಮಗೆ ಸಿಗ್ತವೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.